ಈಗ ಸರ್ ಡಿಸೆಂಬರ್ 14ಕ್ಕೂ ಚುನಾವಣೆ ಎರಡನೇ ಬಾರಿಗೆ ನೀವು ಸ್ಪರ್ಧೆ ಮಾಡ್ತಿದ್ದೀರಾ. ನಿಮ್ಮಲ್ಲಿ ಎಷ್ಟು ವಿಶ್ವಾಸ ಇದೆ ಮತ್ತು ನಿಮ್ಮ ಟೀಮ್ ಯಾವ ರೀತಿ ವರ್ಕ್ ಮಾಡಿದೆ ಸರ್? ಸರ್, ನಾವು ಕಳೆದ 40 ತಿಂಗಳಿಂದ ನಮ್ಮ ಟೀಮು 24x7 ಈ ರಾಜ್ಯದ ಗುತ್ತಿಗೆದಾರರಿಗೆ ಕೆಲಸವನ್ನು ನಿರ್ವಹಿಸಿದ್ದೀವಿ. ಹಾಗೆ ಗುತ್ತಿಗೆದಾರರಲ್ಲಿ ಒಂದು ದೊಡ್ಡ ಮಟ್ಟದ ಜಾಗೃತಿಯನ್ನು ನಾವು ಕಳೆದ 40 ತಿಂಗಳಿಂದ ಮಾಡಿದ್ದೀವಿ. ಹಾಗೆ ವಿಶೇಷವಾಗಿ ಮಹಿಳಾ ಗುತ್ತಿಗೆದಾರರಿದ್ದಾರೆ, ಅವರಿಗೆ ಈ ಸಂಘಟನೆಯಲ್ಲಿ ಗುರುತಿಸಿ ಅವ್ರಿಗೂ ಮಹಿಳಾ ಸಮಾವೇಶಗಳು ಮತ್ತು ಮಹಿಳಾ ದಿನಾಚರಣೆ ಕ್ರೀಡಾಕೂಟವನ್ನು ಅವ್ರಿಗೂ ಆಯೋಜನೆ ಮಾಡಿ ಇವತ್ತು ನಮ್ಮ ಗುತ್ತಿಗೆದಾರರ ಮುಖ್ಯವಾಹಿನಿಗೆ ಮಹಿಳಾ ಗುತ್ತಿಗೆದಾರರು ತಂದಿದ್ದೀವಿ. ಖಂಡಿತವಾಗಲೂ ಈ ರಾಜ್ಯದ ಗುತ್ತಿಗೆದಾರರು ಡಿಸೆಂಬರ್ 14ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ 100ಕ್ಕೆ 100 RR ತಂಡಕ್ಕೆ ಮತವನ್ನು ಆಗುವ ಮುಖಾಂತರ ನಮ್ಮ ತಂಡವನ್ನು ಜಯಶೀಲರಾಗಿ ಮಾಡಿಸ್ತಾರೆ. ನಿಮ್ಮ ಒಂದು ಮುಂದಿನ ಗೆದ್ದು ಬಂದರೆ ಈಗ ಉದ್ದೇಶಗಳು ಹೇಳ್ತಾ ಇದ್ರೆ ಆವಾಗಲೇ ಮುಂದಿನ ಪ್ಲಾನ್ಸ್ ಏನಾದರೂ ಇಟ್ಕೊಂಡಿದ್ದೀರಾ? ನಂದು ವಿಷನ್ ಇದೆ ಸರ್. ಮುಂದೆ ನಾನು 3 ವಿಷನನ್ನು ಇಟ್ಟು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. 1ನೇ ವಿಷನ್ನು 3 ವರ್ಷವನ್ನು ಪೂರೈಸಿದಂಥ ಈ ಸಂಘಕ್ಕೆ ರಾಜ್ಯದ 31 ಜಿಲ್ಲೆಗಳಲ್ಲಿ ನಮ್ಮದೇ ಆದ ಸ್ವಂತ ಕಟ್ಟಡ ಇರಬೇಕು. ಈಗಾಗಲೇ 12 ಜಿಲ್ಲೆಯಲ್ಲಿದೆ, ಇನ್ನೂ 20 ಜಿಲ್ಲೆಯಲ್ಲಿ ನಾವು ಕಟ್ಟಡವನ್ನು ಮಾಡಬೇಕು. ಆ ಕಟ್ಟಡವನ್ನು ಮಾಡಬೇಕು. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿದ್ವಿ. ವಿಶೇಷವಾಗಿ ಅದಕ್ಕಿಂತ ಮುಖ್ಯವಾಗಿ ಏನು PWD ಕಾಂಟ್ರಾಕ್ಟ್ ಕೆಲಸವನ್ನು ನಿರ್ವಹಿಸುವಂಥ ಗುತ್ತಿಗೆದಾರರಿಗೆ ಅವರ ಟೆಂಡರ್ ಪ್ರೀಮಿಯಮಲ್ಲಿ 0.5% ಡಿಡಕ್ಟ್ ಮಾಡಿ CBF ಫಂಡ್ ಅಂತ ಇಟ್ಟಿದ್ದಾರೆ, ಕಾಂಟ್ರಾಕ್ಟ್ ಬೆನಿಫಿಟ್ ಫಂಡ್ಸ್ ಅಂತ. ಅದನ್ನು ಕಾಂಟ್ರಾಕ್ಟ್ಗಳು ಮರಣವನ್ನು ಹೊಂದಾಗಿ ಈಗ 10 ಲಕ್ಷ ಹಣವನ್ನು ಕೊಡ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೆ ಆರೋಗ್ಯಕ್ಕೆಲ್ಲ ಹಣವನ್ನು ಕೊಡ್ತಾ ಇದ್ದಾರೆ. ನಮ್ಮ ಇಂಧನ ಇಲಾಖೆಯಲ್ಲಿ ಅದು ಇಲ್ಲ. ಸುಮಾರು ಇಂಧನ ಇಲಾಖೆಯಲ್ಲಿ 8ರಿಂದ 9 ಅಂಗಸಂಸ್ಥೆಗಳಿವೆ, ಒಟ್ಟು 9 ಸಂಸ್ಥೆಗಳು ಬರ್ತವೆ. ಸುಮಾರು 15,000 ಕೋಟಿಗೂ ಅಧಿಕ ಟೆಂಡರ್ಗಳು ಪ್ರಕ್ರಿಯೆ ಆಗ್ತದೆ. ಟೆಂಡರ್ ಅಂದರೆ ಕಾಮಗಾರಿ ಪ್ರಕ್ರಿಯೆಗಳು. ಅದನ್ನು 0.5% ಡಿಡಕ್ಟ್ ಮಾಡಿದ್ರೆ 1 ವರ್ಷಕ್ಕೆ 75 ಕೋಟಿ ಹಣ ಬರ್ತದೆ. ಈ ಹಣವನ್ನು ಗುತ್ತಿಗೆದಾರರ ಕಲ್ಯಾಣ ಕಾರ್ಯಕ್ರಮಕ್ಕೆ ಸರ್ಕಾರ ವಿನಿಯೋಗಿಸುವ ಮುಖಾಂತರ ಒಬ್ಬ ಸಾಮಾನ್ಯ ಗುತ್ತಿಗೆದಾರರನ್ನು ಮುಖ್ಯವಾಹಿನಿಗೆ ತಂದು ಸಮಾಜದಲ್ಲಿ ಆರ್ಥಿಕವಾಗಿ ಮುಂದುವರಿಯುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ ನಿರ್ಧಾರವನ್ನು ಮಾಡಿ ಈಗಾಗಲೇ ಅದರ ಸರ್ಕಾರದಲ್ಲಿ ಪ್ರೋಸೆಸ್ ಇದೆ. ನಾವು ಏಪ್ರಿಲ್ 1ರಿಂದ ಆಗುವಂಥ ಕಾಮಗಾರಿಗಳಲ್ಲಿ ಇದನ್ನು ಅಳವಡಿಸಬೇಕು ಅಂತ ಕೇಳಿದ್ದೀವಿ. ನೋಡೋಣ, ಮುಂದೆ ಈ ಚುನಾವಣೆ ಆದ ನಂತರ ನಮ್ಮ ಇಂಧನ ಸಚಿವರು ಪಾಸಿಟಿವ್ ಆಗಿ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿಗಳ ಒಂದು ಅನುಮೋದನೆ ಆಗಬೇಕಿದೆ ಸರ್. ಇದು ಪ್ರಮುಖವಾದ 3 ವಿಷನ್. ಇನ್ನು ನಿರಂತರವಾಗಿ ನಮ್ಮ ಸಮಸ್ಯೆಗಳು ಇದ್ದೇ ಇರ್ತದೆ. ಸ್ಥಳೀಯವಾಗಿ ಓಸಿ ಇರ್ಬೋದು, ಮೀಟ್ರ್ ಇರ್ಬೋದು, ಅಧಿಕಾರಿಗಳಿಂದ ತೊಂದರೆಗಳಿರ್ಬೋದು, ಇವೆಲ್ಲ ಇದು ನಿರಂತರ. ನಾವು ಅಲ್ಲಿವರೆಗೆ ವಿದ್ಯುತ್ ಗುತ್ತಿಗೆದಾರ ಆಗಿದ್ದೀವಿ, ಅಲ್ಲಿವರೆಗೆ ನಮ್ಮ ಸಮಸ್ಯೆಗಳು ದೈನಂದಿನ ಚಟುವಟಿಕೆ ಇದರಿಗೆ ಸ್ಥಳೀಯವಾಗಿ ಆ ಸಮಸ್ಯೆಗಳನ್ನ ಬಗೆಹರಿಸೋದು. ಹಾಗೆ ಇನ್ನೂ ನಮ್ಮಲ್ಲಿ 29,000 ಗುತ್ತಿಗೆದಾರರಿದ್ದಾರೆ. ಈಗಾಗಲೇ ನಮ್ಮ ಸಂಘದಲ್ಲಿ 15,000 ಜನ ಮೆಂಬರ್ ಇದ್ದೀವಿ. ಎಲ್ಲರನ್ನ ಗುತ್ತಿಗೆದಾರ ಸಂಘದ ಮೆಂಬರ್ ಮಾಡಿ 18,000ಕ್ಕೂ ಅಧಿಕ ಸದಸ್ಯರನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಕ್ಕೆ ಒಂದು MLC ಸ್ಥಾನವನ್ನು ಪಡಿಬೇಕು ಅಂತ ಗುರಿಯನ್ನು ನಾವು ಇಟ್ಟಿದ್ದೀವಿ. ಅಂದರೆ ನಿಮ್ಮ ಒಂದು ಗೆದ್ದರೆ ಈ ಬಾರಿ MLC ಸ್ಥಾನ ಏನು ನಿಮ್ಮ ಒಂದು ಕ್ಷೇತ್ರದಿಂದ ಅಂದರೆ ವಿದ್ಯುತ್ ಗುತ್ತಿಗೆದಾರ ಕ್ಷೇತ್ರದಿಂದ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಓಕೆ ಸರ್, ಇನ್ನು ಅಧಿಕಾರಿಗಳ ಜೊತೆ ಯಾವ ರೀತಿ ನಿಮ್ಮ ಒಂದು ಒಡನಾಟ ಇರುತ್ತೆ ಸರ್? ಯಾಕಂದರೆ ಕೆಲವೊಂದು ಕಡೆ ಗಲಾಟೆನ ಆಗೋದನ್ನು ನೋಡಿ ಸರ್. ಈಗ ನೋಡಿ, ನಮಗೆ ವಿದ್ಯುತ್ ಗುತ್ತಿಗೆದಾರರ ಲೈಸೆನ್ಸನ್ನು ಇಂಧನ ಇಲಾಖೆಯವರು ಕೊಟ್ಟಿದ್ದಾರೆ. ಭಾರತೀಯ ವಿದ್ಯುತ್ ಶಕ್ತಿ ಕಾಯ್ದೆಯ ಪ್ರಕಾರ ಯಾವುದೇ ಒಂದು ಹೊಸ ಕಟ್ಟಡಗಳಿರ್ಬೋದು, ವಿದ್ಯುತ್ ಕಾಮಗಾರಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅನುಮೋದಿತ ವಿದ್ಯುತ್ ಗುತ್ತಿಗೆದಾರರಿಂದ ಸಮಾಪನ ವರದಿಯನ್ನು ಕೊಡೋಕ್ಕೆ ತಗೊಂಡಿರೋದು. ಅದರಿಂದ ನಾವು ಏನು ಇವತ್ತು ಗುತ್ತಿಗೆದಾರ ಲೈಸೆನ್ಸನ್ನು ಪಡೆದಿದ್ದೀವಿ, ಅದರಿಂದ ಸರ್ಕಾರಕ್ಕೂ ನಾವು ಇಲಾಖೆ ಪೇಮೆಂಟನ್ನು ಮಾಡ್ತಾಯಿದ್ದೀವಿ, ಗ್ರಾಹಕರಿಗೆ ನಾವು ಸೇವೆಯನ್ನು ಕೊಡ್ತಾಯಿದ್ದೀವಿ. ಕಂಪನಿ ಜೊತೆ ಇವತ್ತು ಏನಾಗಿದೆ, ಒಂದು ಹೊಸ ಗ್ರಾಹಕರನ್ನು ಕಂಪನಿಗೆ ಪರಿಚಯ ಮಾಡೋಂಥವ್ರೆ ನಾವು. ಯಾವುದೇ ಒಂದು ಸಮಸ್ಯೆ ಆದರೆ ಗ್ರಾಹಕನಿಗೆ ಕಂಪನಿಯ ಪರವಾಗಿರ್ಬೋದು ಅಥವಾ ಇದರ ಇಮ್ಮಿಡಿಯೇಟಾಗಿ ಹೋಗೋಂಥವ್ರು ಗುತ್ತಿಗೆದಾರರು. ಸೊ ನಾವು ಕಂಪನಿ ಮತ್ತು ಗ್ರಾಹಕರ ನಡುವೆ ಸೇತುವೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಅದು ಅನುಮೋದನೆ ಪಡೆದು, ನಾವೇನು ಅಕ್ರಮವಲ್ಲ ಅಥವಾ ಬ್ರೋಕರ್ ಅಲ್ಲ, ಸರ್ಕಾರದಿಂದ ಲೈಸೆನ್ಸ್ ಪಡೆದು ಕಂಪನಿ ಮತ್ತು ಗ್ರಾಹಕರ ನಡುವೆ ಒಂದು ಸೇತುವೆಯಾಗಿ ನಿರ್ವಹಿಸ್ತಾ ಇದ್ದೀವಿ. ಗ್ರಾಹಕರಿಗೆ ಅನ್ಯಾಯವಾದಾಗ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡ್ತೀವಿ. ಕಾನೂನನ್ನು ಮೀರಿ ಕೆಲಸ ಮಾಡಿದಾಗ ಹೋರಾಟವನ್ನು ಮಾಡಿದ್ದೀವಿ. ಖಂಡಿತ ಸರ್. ಏನು ಡಿಸೆಂಬರ್ 14ರಂದು ಏನು ಚುನಾವಣೆಯನ್ನು ನೀವು ಎದುರಿಸ್ತಾ ಇದ್ದೀರಾ, ಸೊ ನಿಮಗೂ ಸಹ ನಮ್ಮ ಅಶ್ವವೇಗ ನ್ಯೂಸ್ ವತಿಯಿಂದ ಸಹ ನಿಮಗೆ ಶುಭಾಶಯನ ಹೇಳ್ತೀವಿ. ಸೊ ಮುಂದೆ ನೀವು ಗೆದ್ದು ಬಂದರೂ ಸಹ ಮುಂದೆ ಸಾರ್ವಜನಿಕರಿಗಿರ್ಬೋದು, ನಿಮ್ಮ ಗುತ್ತಿಗೆದಾರರಿಗೂ ಸಹ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕಂತ ಸಹ ನಾವು ಸಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಸರ್. ಒಂದು ಕಾರ್ಯಕ್ರಮಕ್ಕೆ ಬಂದು ನೀವು ನಿಮ್ಮ ಒಂದು ಏನು ವಿಷನ್ನನ್ನು ಹಂಚ್ಕೊಂಡಿದ್ದಾರೆ, ಸೊ ಅದಕ್ಕೆ ಧನ್ಯವಾದಗಳು ಸರ್. ಸೊ ಇದಾಗಿತ್ತು ಏನು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ, ಇದು ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.